ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು. ಇದು ಕೊನೆಯ ಕುಸ್ತಿ, 1ನೇ ನಂಬರ್ ಕುಸ್ತಿ. ಇದು 1ನೇ ನಂಬರ್ ಕುಸ್ತಿ. ಕಾರ್ತಿಕ್ ಕಾಟೆ ಅವರನ್ನು ವಿಶೇಷವಾಗಿ ನಾವು ಆಗಮಿಸಿದ್ದಾರೆ. ಸತೀಶ್ ಪೈಲ್ವಾನ್ ಮುಡೆ 25 ವರ್ಷ ವಯಸ್ಸ, 100 kg ದೇಹ ತೂಕ, ಮಹಾರಾಷ್ಟ್ರದ ಪೈಲ್ವಾನರು, ಮಹಾರಾಷ್ಟ್ರ ಚಾಂಪಿಯನ್ ಪೈಲ್ವಾನರು. ಈಗ ಇವ್ರ ಬಗ್ಗೆ ನಿಮ್ಗೆ ಹೇಳೋದ ಬೇಕಾಗಿಲ್ಲ, ಎಲ್ಲ ಗೊತ್ತಿದ್ದೈತಿ. ಕಾರ್ತಿಕ್ ಪೈಲ್ವಾನ್ ಕಾಟೆ 82 kg ದೇಹ ತೂಕ. ಅದ್ ಏನ್ 15 ವರ್ಷ ಆತ, ಅದ್ 82 ಕಿಲೋ ಐತಿ, ಅಡ್ಡ ಐತಿ. 120 ಕಿಲೋದವ್ರ ಮಣ್ಣು ಮುಗಿಸೈತಲ್ಲ. ಕಾರ್ತಿಕ್ ಕಾಟೆ ಡಬಲ್ ಕರ್ನಾಟಕ ಕೇಸರಿ. ನಾವು ಈಗ ಪೈಲ್ವಾನಿಕೆ ಚಾಲು ಮಾಡಿದಾಗ ಆಡ್ತಿದ್ದ ಅಣ್ಣ ಕುಸ್ತಿ, ಇನ್ನ ಅಲ್ಲಿ ಆಡ್ತಾನ. ನಾವು 2 ಮಕ್ಕಳ ಆಡ್ತೀವು, ಇನ್ನ ಕುಸ್ತಿ ಆಡ್ತಾನು. ಅವನು ಮದುವೆ ಆಗೈತಿ, ಒಬ್ಬ ಹೆಣ್ಣು ಮಗಳದಾಳು, ಒಬ್ಬ ಮಗ ಬಿಟ್ಟಾಡಂತ ಮತ್ತ ಮರಿ ಕಾರ್ತಿಕ್ ಕಾಟೆ. ಅವನು ಈಗ ಯಾವ ಕರ್ನಾಟಕದ ಮುಂದ 35 ವರ್ಷ ವಯಸ್ಸು, 82 kg ದೇಹ ತೂಕ. ಇಲ್ಲಿ ಕರ್ನಾಟಕ ಭಾಗದಾಗ ಎಲ್ಲಿ ಕೇಳ್ರು ಕಾರ್ತಿಕ್ ಕಾಟೆ ಹತ್ರ ಎಲ್ಲರಿಗೂ ಗೊತ್ತಿದ್ದದ ಐತಿ. ಒಂದ್ಸಲ ಜೋರ ಚಪ್ಪಳೆ ಬರ್ಲಿ. ಅವ್ರ ಊರ ದಾವಣಗೆರೆ, ರಾಣೆಬೆನ್ನೂರು ದಾವಣಗೆರೆ ಜಿಲ್ಲಾ ರಾಣೆಬೆನ್ನೂರು. ನಿಮಗೀಗ ಇಂಥ ಕುಸ್ತಿಗೋರೆಲ್ಲ ಚಂದ ಕಾಣುವಲ್ಲ ಹೋಗ್ಯಾವ. ಇನ್ನೊಬ್ಬನ ತರ್ಸಾಕ್ತಾರ ದೇವತಾಪ ಅಂತೇಳಿ. ಏನ ಅವ್ನ ಕುಸ್ತಿ ಅಂತ ಬರೇ ಮಾಡಿ ಅದ್ರ ಕುಸ್ತಿ ಜೋಡಿಸುವ ಕೇಳತ್ತಿದ್ರ. ದೇವತಾಪನ್ ಕುಸ್ತಿ ಹಾಕಬೇಕಂತೇಳಿ ನಿಮಗೊಂದ್ ಸತ್ಯ ಹೇಳ್ತೀನಿ ನಾನು. ಅವ 70,000 ಕೊಡ್ಬೇಕ. ಅವನ ಒಂದ್ ಜೋಡ್ ತಗೊಂಡ್ಬರ್ತಾನು, ಇಲ್ಲಿ ಮಂದಿನ ಹುಚ್ಚು ಮಾಡಿ ಹೋಗಿಬಿಡ್ತಾನ. ಇಲ್ಲಿ ಯಾರ ಜೋಡ್ಯಾರೆ ಕುಸ್ತಿ ಹಾಕ್ತಾನಂದ್ರೆ ಆಡಂಗಿಲ್ಲ ಅವ. ಅವನ ಒಂದ್ ಜೋಡ್ ತಗೊಂಡ್ಬರ್ತಾನು, ಹಂಗ ಕುಸ್ತಿ ನಮ್ಮನ್ನ ಹುಚ್ಚು ಮಾಡಿ ಹೋಗಿಬಿಡ್ತಾನ. ಯಾಕಂದ್ರ ಅವ್ರ ತಾಲೀಮ್ ಅದನ್ನ ಮಾಡಿರ್ತಾರ. ಅವ್ರ ಅದ ಕುಸ್ತಿ ಅಡಾಟಿ ಸ್ವಾಮಿಗಳ ಕೈಯಾಗ ಸಿಕ್ಕಿತ್ತಂದ್ರ ಸ್ವಚ್ಛ ಹೇಳ್ತಾರ ಅವ್ರು. ಇದು ಮನರಂಜನೆ ಕುಸ್ತಿ ಐತಿ, ಮನರಂಜನೆ ಕುಸ್ತಿ ಐತಿ ಅಂತೇಳಿ ಸ್ವಚ್ಛ ಹೇಳ್ತಾರ ಅವ್ರ. ಅದಕ್ಕೆ ಹೇಳ್ತನು ದೇವತಾಪ ಅನ್ಬೇಡ್ರಿ. ಇಂಥ ಪೈಲ್ವಾನ್ರನ್ನ ಬೆಳೆಸ್ರಿ, ಸಣ್ಣ ಸಣ್ಣ ಹುಡುಗರನ್ನ ಬೆಳೆಸ್ರಿ. ಕಾರ್ತಿಕ್ ಕಾಟೆ ಕುಸ್ತಿಗೆ ಯಾರು ಹಿರಿಯರೇ ಬೇಕಾಗಿದೆ. ಅವ್ರ ಕುಸ್ತಿ ಆದ್ರಲ್ಲ ಬಿಡ್ತಾರ. ಇನ್ನೊಂದು ಅರ್ಧಕ್ಕೆ ಒಂದೂ ಮಟ್ಟಂಗಿಲ್ಲ ಅವ್ರು ಮಾಡಿ. ಒಮ್ಮೆ ಕಾರ್ತಿಕ್ ಕಾಟೆ ಕುಸ್ತಿ ಮಾಡ್ಸು ನಮ್ಮ ಊರಾಗ ಅಣ್ಣ 20,000 ಕೊಡ್ತೀವ್ರಿ. ಆಯ್ತಣ್ಣ ಕೊಡ್ರಿ, ಯಾಕೆ ಕೊಡ್ತೀರಿ ಕೊಡ್ರಿ, ನಾವು ಹಬ್ಬ ಆಡ್ತೀವಿ ಅಂತ ಹೇಳಿ ಹೇಳಿಯಾರು. ಕುಡಿಸ್ರಿ ನೀವು ಮನ್ಯಾನ ಹುಡುಗರಿಗೆ ಹಾಲು ಕುಡಿಸ್ರಿ. ಮೊನ್ನೆ ಅಡಾಟಿ ಸ್ವಾಮಿಗಳು ಹೊಡಮಳಿ ತಾಲೀಮ್ ಚಾಲು ಮಾಡಿರೋದನ್ನ ಎಲ್ಲಾರು ಹೋಗೋಣ. ನಾವು ಹಳಿ ಹುಡುಗರು ಕೂತ ಕರೆದು ಮಾತಾಡ್ಸಂತೇವೆ. ಇಲ್ಲೇ ಸಮೀಪದಾಗ ಅಡಾಟಿ ಸ್ವಾಮಿಗಳು ಒಂದು ಕುಸ್ತಿ ವ್ಯಾಯಾಮ ಸಾಲಿ ಮಾಡ್ಯಾರು. ನಿಮ್ಗ ಯಾವ ಸಾಲಿಗೆ ಹತ್ರ ಎಲ್ಲೇ ಜಟ್ಕೋಟೆ ಆಗ್ಲಿ, ಮದರ್ಕಂಡಿ ಆಗಲಿ, ಹೊನ್ನೂರಾಗ್ಲಿ ತಾಲೀಮ್ ಅಲ್ಲಿ ಕುಸ್ತಿ ಚಾಲು ಮಾಡೋದು ಮಾಡ್ಯಾರ. ಏನ್ ಕೊಲ್ಲಾಪುರಕ್ಕೆ ಹೋಗುದ್ ಬೇಡ, ಬೆಳಗಾವ್ ಹೋಗುದ್ ಬೇಡ. ಇಲ್ಲೇ ಚಿಮ್ಮಡದಾಗೂ ಐತಿ, ಎಲ್ಲ ಮ್ಯಾಟ್ ಕುಸ್ತಿ ಐತಿ, ಮಣ್ಣು ಕುಸ್ತಿ ಐತಿ, ರಬಕಾಯಾಗ ಐತಿ. ಒಟ್ಟು ಪೈಲ್ವಾನರು ತಯಾರು ಮಾಡ್ರಿ ಮನ್ಯಾಗ. ಹಂಗ ಮಾತಾಡ್ಕೊ ಮತ್ತೊಂದ್ ದೊಡ್ಡ ದವಾಖಾನಿ ತಯಾರಾತಪ್ಪ. ಎದ್ರದ್ರಿ ಗುರುಗಳ ಅಂತ ಕೇಳಿದ್ವು. ಮಕ್ಕಳ ಕೊಡುದು ಅಂದ್ರ, ಮಕ್ಕಳ ಕೊಡು ದವಾಖಾನಿ ತಯಾರಾತಪ್ಪ ಅಂದ್ರ ಯಾಕ್ರಿ ಗುರ್ಸಿ ಹಿಂಗ ಅಂತಿರ್ಲಿ. ಮತ್ ಏನೈತಿ ಈಗಿನ ಹುಡುಗರ ಕಡೆ, ಏನೈತಿ ಹುಡುಗರ ಕಡೆ ಈಗ ಬರೀ ಏನಾರ ತಿಂತಾವು, ಏನಾರ ಕುಡಿತಾವು. ಅದು ಒಳಗ ತಯಾರಾಗ್ಬೇಕಲ್ಲ, ಅದಕ್ಕೆ ಹಾಲು ಕುಡಿಬೇಕು, ಹಣ್ಣು ತಿನ್ಬೇಕು. ಹೇಳ್ರಿ ಅವ್ರು ಕರಿ ಐತ್ರಿ ಗುರುಜಿ ನಿಮ್ದು. ಅದಕ್ಕೆ ಮನ್ಯಾಗ ಹುಡುಗರಿಗೆ ಹಾಲು ಕುಡಿಸ್ರಿ. ಈಗ ಏನೇನೋ ನೋಡ್ತಿರ್ತಾವು, ಸಣ್ಣ ವಯಸ್ಸಿನಾಗ ಏನೇನೋ ಹಾಳು ಮಾಡ್ಕೋತಿರ್ತಾವ. ಅದಕ್ಕ ಮ್ಯಾಗ ಹಾಕ್ತಿದ್ರಿ ಅಂದ್ರೆ ತೆಳಗ ಚಾವೆ ಚಾಲು ಇದ್ರು ಮ್ಯಾಗ ಮೋಟರ್ ಚಾಲು ಇರ್ತಾರ, ಅದೇನ್ ಆಗುದಿಲ್ಲ. ಎಲ್ಲಾರು ನೋಡ್ತೀರಿ ಕುಸ್ತಿ ಯಾಕತಿ ಏನ್ ಆಕತಿ ಕಲಾಪ ನೋಡಿದ ಬಿಡ್ತದ ಅನ್ಬೇಡ. ನೀವು ಎಲ್ಲಾರು ನೋಡ್ಬೇಕು.
ಒಂದ್ ಮೀಟ್ ಹಾಕ್ಬೋದು ಕುಸ್ತಿನ ಏಕ್ಲಾಗಿ ಡಾವ್ ಹಚ್ಚಾರ ಇದನ್ನ ನಮಗೂ ಬಾ ಕೊಡ್ತಾರ ಏಕ್ಲಾಗಿ ಡಾವ ನೋಡ್ರಿ ನೋಡ್ರಿ ಕುಸ್ತಿ ನೋಡ್ರಿ ಇದನ್ನ ಆಗಿಲ್ಲ ನಮಗೆ ಕಾಲ ಕಾಲ ನೋಡ್ರಿ ಹೆಸರು ಕೇಳಿದ್ರೆ ಮಣ್ಣಿನ ಕಣದಲ್ಲಿ ಮುಚ್ಚಿದ ವೀರ ಕೈಲಿ ಶಕ್ತಿ ಹೃದಯದಲ್ಲಿ ಧೈರ್ಯ ತೀರ ಎದುರಾಳಿಗೆ ಭಯ ಹುಟ್ಟಿಸಿದ ಗೆಲುವು ಖಚಿತ ಆಲೋಚನೆ ಬೀಟ್ ಹಾಕೋ ಕಾಟೆ ಕಾಟೆ ಕಾರ್ತಿಕ್ ಕಾಟೆ ಸೋಲಿಲ್ಲದ ಸರದಾರ ನಾವಲಗಿ ಕಣದಲ್ಲಿ ಕಾರ್ತಿಕ ಕಾಟೆ ಸರ್ದಾರ ನಾವಲಗಿ ನೆಲವೇ ಸಾಕ್ಷಿಯಿಂದು ಜಂಗಿ ಕುಸ್ತಿಯಲ್ಲಿ ಗೆದ್ದ ವೀರನು ಜನರ ಘೋಷಣೆ ಗಗನ ಮುಟ್ಟಿದೆ ಕಾಟೆ ಕಾಟೆ ಅನ್ನೋ ನಾದ ಕೇಳಿದೆ ಕರ್ನಾಟಕ ಡಬ್ಬಲ್ ಕೇಸರಿ ಸಾಧನೆ ಹಾದಿಯ ಹೋರಾಟಗಾರ ಛಲ ಬಿಡದ ಛಲದಂಕಮಲ್ಲ ಇವನು ಬಂದರೆ ಗೆಲುವೆ ಇವನ ಗುರಿ ಕಾಟೆ ಅಂದ್ರೆ ಸ್ಟೈಲೇ ಬೇರೆ ಮರಿ